ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ನೌಕರರಿಗೆ ದೊಡ್ಡ ಶಾಕ್ ಸಿಗ್ತಾ ಇದೆ ಅನ್ನೋ ಮಾಹಿತಿ ಈಗ ಹೊರಬಂದಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಪಿಂಚಣಿ ನಿಯಮಗಳಲ್ಲಿ ಭಾರೀ ಬದಲಾವಣೆ ಆಗ್ತಿದೆ. ಇದು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸೋ ಮಟ್ಟಕ್ಕೆ ಸೀರಿಯಸ್ ವಿಷಯ. ಇದೀಗ ಸರ್ಕಾರ ತೆಗೆದುಕೊಂಡಿರುವ ಈ ಹೊಸ ನಿರ್ಧಾರ ಏನು? ಯಾರಿಗೇನು ಲಾಭ, ಯಾರಿಗೇನು ನಷ್ಟ? ನಿಮ್ಮ ಪಿಂಚಣಿ ಮೇಲೆ ಇದರಿಂದ ಎಷ್ಟು ಪರಿಣಾಮ ಬೀಳಬಹುದು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಈ ವಿಡಿಯೋದಲ್ಲಿ. ಆದ್ದರಿಂದ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಮೊದಲು ಒಂದು ಮುಖ್ಯ ವಿಷಯ. ರಾಜ್ಯ ಸರ್ಕಾರದ ನೌಕರರ ಪಿಂಚಣಿ ನಿಯಮದಲ್ಲಿ ಹೊಸ ಬದಲಾವಣೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ವಿಷಯ ವಿಧಾನ ಪರಿಷತ್ತಿನಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಹಾಗೆ ಅನೇಕ ಪ್ರಶ್ನೆಗಳು ಕೂಡ ಕೇಳಲಾಯಿತು. ಮುಖ್ಯವಾಗಿ ಈಗಿನ NPS ಯೋಜನೆಯ ಪ್ರಕಾರ ನಿವೃತ್ತಿಯಾದ ನಂತರ ನಿಮ್ಮ ಫ್ರಾನ್ ಖಾತೆಯಲ್ಲಿ ಇರುವ ಮೊತ್ತದ 60% ಹಣವನ್ನು ಒಮ್ಮೆಗೆ ತೆಗೆದುಕೊಳ್ಳಬಹುದು. ಉಳಿದ 40% ಹಣವನ್ನು ಆನ್ಯುಯಿಟಿ ಕಂಪನಿಗಳಿಗೆ ಹೂಡಿಕೆ ಮಾಡಲಾಗುತ್ತದೆ. ಆ ಹೂಡಿಕೆ ಆಧಾರದ ಮೇಲೆ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಸಿಗುತ್ತದೆ. ಆದರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಇದೆ. ನಿಮ್ಮ ಪಿಂಚಣಿ ಮೊತ್ತ ನೀವು ಎಷ್ಟು ವರ್ಷ ಸೇವೆ ಮಾಡಿದ್ರಿ, ಎಷ್ಟು ಸಂಬಳ ಇತ್ತು, ಎಷ್ಟು ಕೊಡುಗೆ ನೀಡಿದ್ರಿ, ಇವೆಲ್ಲದರ ಮೇಲೆ ನಿರ್ಧಾರ ಆಗುತ್ತೆ. ಅಂದ್ರೆ ಎಲ್ಲರಿಗೂ ಸಮಾನ ಪಿಂಚಣಿ ಸಿಗೋದಿಲ್ಲ. ಇದರಿಂದ ಅನೇಕ ನೌಕರರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಇನ್ನೂ ಒಂದು ದೊಡ್ಡ ವಿಷಯ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಒಂದು ಸಮಿತಿಯನ್ನು ರಚಿಸಿದೆ. ಈ ಸಮಿತಿ ಈಗಾಗಲೇ ಹಲವು ಬಾರಿ ಸಭೆ ನಡೆಸಿದೆ. ಮತ್ತಷ್ಟು ಅಧ್ಯಯನ ಮಾಡಲು ಬೇರೆ ರಾಜ್ಯಗಳ ಮಾದರಿಗಳನ್ನು ಕೂಡ ಪರಿಶೀಲಿಸಿದೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ ಹೀಗೆ ಕೆಲವು ರಾಜ್ಯಗಳು ಮಾಡಿರುವ ಬದಲಾವಣೆಗಳನ್ನು ಗಮನಿಸಿದೆ. ಆದರೆ ಈಗ ಆಟಕ್ಕೆ ಹೊಸ ಟ್ವಿಸ್ಟ್ ಎಂಟ್ರಿ ಆಗಿದೆ. ಕೇಂದ್ರ ಸರ್ಕಾರದಿಂದ ಹೊಸ ಪಿಂಚಣಿ ಯೋಜನೆ ಬಂದಿದೆ. ಅದರ ಹೆಸರು ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS. ಈ ಹೊಸ ಯೋಜನೆ ಬಂದ ಮೇಲೆ ಹಳೆಯ NPS ಯೋಜನೆಯಲ್ಲಿ ಕೂಡ ಬದಲಾವಣೆಗಳು ಆಗ್ತಿವೆ. ಅಷ್ಟೇ ಅಲ್ಲ, ನೌಕರರಿಗೆ ಈಗ ಒಂದು ಆಯ್ಕೆ ಕೊಡಲಾಗಿದೆ. ನೀವು NPSನಲ್ಲಿ ಮುಂದುವರಿಯಬೇಕಾ ಅಥವಾ ಹೊಸ UPSಗೆ ಬದಲಾಯಿಸಬೇಕಾ? ಈ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. UPS ನಿಜವಾಗಿಯೂ ಉತ್ತಮವಾ ಅಥವಾ NPSನಲ್ಲಿ ಇರೋದೇ ಸುರಕ್ಷಿತವಾ? ಈ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆದರೆ ಮುಂದೆ ಬರೋ ದಿನಗಳಲ್ಲಿ ಇದು ದೊಡ್ಡ ಚರ್ಚೆಯಾಗೋದು ಖಚಿತ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ನೀವು ಯಾವ ಯೋಜನೆ ಆಯ್ಕೆ ಮಾಡ್ತೀರಾ? NPS ಸರಿಯೇ ಅಥವಾ UPS ಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಮೊದಲ ಭಾಗದಲ್ಲಿ ನೋಡಿದಂತೆ ಪಿಂಚಣಿ ವಿಷಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಆದ್ರೆ ಈಗ ನಿಜವಾದ ಗೇಮ್ ಇಲ್ಲಿ ಶುರುವಾಗುತ್ತೆ. NPS ಮತ್ತು OPS ನಡುವೆ ಇರುವ ವ್ಯತ್ಯಾಸ ಏನು? ಯಾವುದು ಹೆಚ್ಚು ಲಾಭ ಕೊಡುತ್ತೆ? ಯಾವ ಯೋಜನೆ ನಿಮ್ಮ ಭವಿಷ್ಯವನ್ನು ಸೇಫ್ ಮಾಡುತ್ತೆ? ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು NPS ಬಗ್ಗೆ ನೋಡೋದಾದ್ರೆ, ಈ ಯೋಜನೆ ಸಂಪೂರ್ಣವಾಗಿ ನಿಮ್ಮ ಕೊಡುಗೆ ಮೇಲೆ ಆಧಾರಿತ. ನೀವು ಕೆಲಸ ಮಾಡುವ ಅವಧಿಯಲ್ಲಿ ಕೊಡುವ ಹಣ, ಸರ್ಕಾರ ನೀಡುವ ಕೊಡುಗೆ ಮತ್ತು ಮಾರುಕಟ್ಟೆ ಅಂದ್ರೆ ಮಾರ್ಕೆಟ್ನಲ್ಲಿ ಆಗುವ ಲಾಭ ನಷ್ಟ, ಇವೆಲ್ಲ ಸೇರಿ ನಿಮ್ಮ ಪಿಂಚಣಿ ನಿರ್ಧಾರ ಆಗತ್ತೆ. ಅಂದ್ರೆ ಮಾರುಕಟ್ಟೆ ಕುಸಿದ್ರೆ ನಿಮ್ಮ ಪಿಂಚಣಿ ಕೂಡ ಕಡಿಮೆ ಆಗಬಹುದು. ಮಾರುಕಟ್ಟೆ ಏರಿದ್ರೆ ಹೆಚ್ಚು ಸಿಗಬಹುದು. ಇದರಿಂದ ಏನ್ ಗೊತ್ತಾ? ನಿಮ್ಮ ಭವಿಷ್ಯ ಪೂರ್ತಿಯಾಗಿ ಗ್ಯಾರಂಟಿ ಇಲ್ಲ. ಇದು ಬಹಳಷ್ಟು ನೌಕರರಲ್ಲಿ ಭಯ ಹುಟ್ಟಿಸಿದೆ. ಇದಕ್ಕೆ ವಿರುದ್ಧವಾಗಿ OPS ಏನ್ ಹೇಳುತ್ತೆ ಗೊತ್ತಾ? OPSನಲ್ಲಿ ಗ್ಯಾರಂಟಿ ಅನ್ನೋ ಮಾತು ಬರ್ತಿದೆ. ಹೌದು, ಈ ಹೊಸ ಯೋಜನೆ ಅಡಿಯಲ್ಲಿ ನಿಗದಿತ ಪ್ರಮಾಣದ ಪಿಂಚಣಿ ಕೊಡೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಿದೆ. ಅಂದ್ರೆ ನಿವೃತ್ತಿಯಾದ ಮೇಲೆ ನಿಮಗೆ ಸ್ಥಿರ ಆದಾಯ ಸಿಗೋ ಸಾಧ್ಯತೆ ಇದೆ. ಇದನ್ನ ಕೇಳಿದ ಕೂಡಲೇ ಹಲವರು OPS ಕಡೆ ತಿರುಗೋಕೆ ಸಿದ್ಧರಾಗಿದ್ದಾರೆ. ಆದರೆ ಇಲ್ಲಿ ದೊಡ್ಡ ಸತ್ಯ ಏನು ಗೊತ್ತಾ? OPS ಬಗ್ಗೆ ಇನ್ನೂ ಸಂಪೂರ್ಣ ವಿವರ ಬಹಿರಂಗವಾಗಿಲ್ಲ. ಎಷ್ಟು ಪಿಂಚಣಿ ಸಿಗತ್ತೆ? ಯಾವ ಮಾನದಂಡದ ಮೇಲೆ ಲೆಕ್ಕ ಹಾಕ್ತಾರೆ? ಸರ್ಕಾರದ ಹೊಣೆಗಾರಿಕೆ ಎಷ್ಟು? ಈ ಪ್ರಶ್ನೆಗಳು ಇನ್ನೂ ಉತ್ತರವಿಲ್ಲದೆ ಉಳಿದಿವೆ. ಇನ್ನೊಂದು ಕಡೆ ಕೆಲವು ರಾಜ್ಯಗಳಲ್ಲಿ OPS ಹಳೆಯ ಪಿಂಚಣಿ ಯೋಜನೆ ಮತ್ತೆ ಜಾರಿಗೆ ತಂದಿದ್ದಾರೆ. ಅಲ್ಲಿ ನೌಕರರಿಗೆ ಗ್ಯಾರಂಟಿ ಪಿಂಚಣಿ ಸಿಗ್ತಿದೆ. ಇದರಿಂದ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ OPS ಹಿಂತಿರುಗಿಸೋ ಒತ್ತಡ ಕೂಡ ಹೆಚ್ಚಾಗಿದೆ. ಇದನ್ನ ನೋಡಿದ್ರೆ ಈಗಿನ ಸ್ಥಿತಿ ಏನು ಗೊತ್ತಾ? ನಂಬರ್ 1, NPS ರಿಸ್ಕ್ ಇದೆ, ಗ್ಯಾರಂಟಿ ಇಲ್ಲ. ನಂಬರ್ 2, UPS ಗ್ಯಾರಂಟಿ ಮಾತು ಇದೆ, ಆದರೆ ಕ್ಲಾರಿಟಿ ಇಲ್ಲ. ನಂಬರ್ 3, OPS ಗ್ಯಾರಂಟಿ ಇದೆ, ಆದರೆ ಸರ್ಕಾರಕ್ಕೆ ಭಾರ.
ಇದರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳೋದು ಇಷ್ಟು ಸುಲಭ ಅಲ್ಲ. ಸರ್ಕಾರ ಈಗ ಏನ್ ಮಾಡ್ತಿದೆ ಗೊತ್ತಾ? ವಿಶೇಷ ಸಮಿತಿಯ ಮೂಲಕ ಎಲ್ಲಾ ಆಯ್ಕೆಗಳನ್ನು ಪರಿಶೀಲಿಸ್ತಿದೆ, ಬೇರೆ ರಾಜ್ಯಗಳ ಮಾದರಿಗಳನ್ನ ಅಧ್ಯಯನ ಮಾಡ್ತಿದೆ ಮತ್ತು ನೌಕರರಿಗೆ ಸೂಕ್ತ ಪರಿಹಾರ ಕೊಡಕ್ಕೆ ಪ್ರಯತ್ನ ಮಾಡ್ತಿದೆ. ಆದ್ರೆ ಸ್ನೇಹಿತರೆ, ಇಲ್ಲಿ ನೀವು ಮಾಡೋ ಒಂದು ನಿರ್ಧಾರ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿಸಬಹುದು ಅಥವಾ ಕಷ್ಟಕರವಾಗಿಸಬಹುದು. ಆದ್ರಿಂದ ಯಾವ ಯೋಜನೆ ಆಯ್ಕೆ ಮಾಡೋದು ಅನ್ನೋದು ತುಂಬಾ ಮುಖ್ಯ. ಈಗ ನಿಮ್ಮ ಟರ್ನ್. ನೀವು ಯಾವುದನ್ನ ಆಯ್ಕೆ ಮಾಡ್ತೀರಾ? ರಿಸ್ಕ್ ತೆಗೆದುಕೊಂಡು NPSನಲ್ಲೇ ಇರ್ತೀರಾ ಅಥವಾ ಗ್ಯಾರಂಟಿಗಾಗಿ UPSಗೆ ಹೋಗ್ತೀರಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ನೋಡಿದ ಎಲ್ಲಾ ವಿಚಾರಗಳು ಒಂದೇ ಪ್ರಶ್ನೆಗೆ ತಂದು ನಿಲ್ಲಿಸ್ತವೆ. ಅಂತಿಮವಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ? ನೌಕರರಿಗೆ ಯಾವ ಯೋಜನೆ ಜಾರಿಯಾಗುತ್ತದೆ? ಇದೀಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ವಿಷಯವನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಮೊದಲು ಮುಖ್ಯ ವಿಷಯ. ಸರ್ಕಾರ ರಚಿಸಿದ ಸಮಿತಿ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇದು ಸಂಪೂರ್ಣ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸುವ ಹಂತದಲ್ಲಿದೆ. ಈ ವರದಿ ಆಧಾರದ ಮೇಲೆ ರಾಜ್ಯದಲ್ಲಿ ಪಿಂಚಣಿ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯಾಗುವುದು ಖಚಿತ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಸರ್ಕಾರ ತಕ್ಷಣ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ. ಏಕೆಂದರೆ ಪಿಂಚಣಿ ವಿಷಯದಲ್ಲಿ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ಲಕ್ಷಾಂತರ ನೌಕರರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಸರ್ಕಾರ ತುಂಬಾ ಎಚ್ಚರಿಕೆಯಿಂದ ಮುಂದುವರಿಯುತ್ತಿದೆ. ಇದೀಗ ಸಾಧ್ಯವಾಗುವ 3 ಸನ್ನಿವೇಶಗಳು ಯಾವುವು ಗೊತ್ತಾ? ಸನ್ನಿವೇಶ 1, NPSನಲ್ಲಿ ಕೆಲವು ಬದಲಾವಣೆ ಮಾಡಿ ಮುಂದುವರಿಸುವುದು, ಅಂದ್ರೆ ಈಗಿರುವ ಯೋಜನೆಗೆ ಸುಧಾರಣೆ ಮಾತ್ರ. ಸನ್ನಿವೇಶ 2, UPS ಅನ್ನು ಸಂಪೂರ್ಣವಾಗಿ ಜಾರಿಗೆ ತರುವುದು, ಹೊಸ ಯೋಜನೆ ಮೂಲಕ ಗ್ಯಾರಂಟಿ ಪಿಂಚಣಿ ನೀಡೋ ಪ್ರಯತ್ನ. ಸನ್ನಿವೇಶ 3, OPS ಅಂದ್ರೆ ಹಳೆಯ ಪಿಂಚಣಿ ಮತ್ತೆ ಜಾರಿಗೆ ತರುವುದು. ಇದು ನೌಕರರಿಗೆ ದೊಡ್ಡ ಗೆಲುವು, ಆದರೆ ಸರ್ಕಾರಕ್ಕೆ ದೊಡ್ಡ ಭಾರ. ಈ 3 ಆಯ್ಕೆಗಳಲ್ಲಿ ಯಾವುದು ಆಯ್ಕೆ ಆಗತ್ತೆ ಅನ್ನೋದು ಸಮಿತಿ ವರದಿ, ಹಣಕಾಸು ಪರಿಸ್ಥಿತಿ ಮತ್ತು ರಾಜಕೀಯ ನಿರ್ಧಾರ ಇವೆಲ್ಲದರ ಮೇಲೆ ಅವಲಂಬಿತವಾಗಿದೆ. ಇನ್ನೂ ಒಂದು ಸತ್ಯ, ಈ ವಿಷಯ ಮುಂದಿನ ಚುನಾವಣೆಯಲ್ಲೂ ದೊಡ್ಡ ವಿಷಯವಾಗುವ ಸಾಧ್ಯತೆ ಇದೆ. ನೌಕರರ ಮತ ಪಡೆಯಲು ಪಿಂಚಣಿ ವಿಷಯವನ್ನು ರಾಜಕೀಯವಾಗಿ ಬಳಸೋ ಸಾಧ್ಯತೆ ಇದೆ. ಹಾಗಾದ್ರೆ ಈಗ ನೀವು ಏನ್ ಮಾಡಬೇಕು? ತಕ್ಷಣ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಡಿ. ಸರ್ಕಾರದ ಅಧಿಕೃತ ಪ್ರಕಟಣೆಗೆ ಕಾಯಿರಿ. ಎಲ್ಲ ಆಯ್ಕೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಇದು ನಿಮ್ಮ ಜೀವನದ ದೊಡ್ಡ ಫೈನಾನ್ಷಿಯಲ್ ನಿರ್ಧಾರ ಆಗಬಹುದು. ಸ್ನೇಹಿತರೆ, ಇದೀಗ ಸತ್ಯ ನಿಮ್ಮ ಮುಂದೆ ಇದೆ. ಪಿಂಚಣಿ ನಿಯಮದಲ್ಲಿ ಬದಲಾವಣೆ ಖಚಿತ. ಆದರೆ ಯಾವ ಯೋಜನೆ ಅಂತಿಮವಾಗುತ್ತೆ ಅನ್ನೋದು ಇನ್ನೂ ಸಸ್ಪೆನ್ಸ್. ನಿಮ್ಗೆ ಯಾವ ಯೋಜನೆ ಬೆಸ್ಟ್ ಅನ್ನಿಸ್ತಿದೆ? OPS ಬರಬೇಕಾ? UPS ಸಾಕಾ? ಅಥವಾ NPSఏ ಓಕೆನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇದೇ ರೀತಿಯ ಮಹತ್ವದ ಅಪ್ಡೇಟ್ಗಳನ್ನು ತಕ್ಷಣ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದಂತೆ ಪಿಂಚಣಿ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಬರೋದು ಖಚಿತ. NPS, UPS ಮತ್ತು OPS ನಡುವೆ ಭಾರೀ ಗೊಂದಲ ಸೃಷ್ಟಿಯಾಗಿದೆ ಮತ್ತು ನಿಮ್ಮ ಭವಿಷ್ಯವನ್ನು ನಿರ್ಧರಿಸೋ ದೊಡ್ಡ ತೀರ್ಮಾನ ಮುಂದೆ ಇದೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾದ ಮಾಹಿತಿ ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ. ನಿಮಗೆ ಯಾವ ಯೋಜನೆ ಬೆಸ್ಟ್ ಅನ್ನಿಸ್ತಿದೆ? NPSನ, UPSನ ಅಥವಾ OPS ಮತ್ತೆ ಬರಬೇಕಾ? ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇಲ್ಲಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿತ್ತಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚು ಜನರಿಗೆ ತಲುಪಿಸಲು ಸಹಾಯ ಮಾಡಿ. ಇದೇ ರೀತಿಯ ಸರ್ಕಾರದ ಯೋಜನೆಗಳು, ಪಿಂಚಣಿ ಅಪ್ಡೇಟ್ಗಳು ಮತ್ತು ಬ್ರೇಕಿಂಗ್ ನ್ಯೂಸ್ಗಳನ್ನು ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದರೆ ಈಗಲೇ PM ಸೇವಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಪ್ರತಿ ಅಪ್ಡೇಟ್ ನಿಮಗೆ ಮೊದಲಿಗೆ ತಲುಪುವಂತೆ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.